ಹಾಯ್ ಕೆ ಡಿ ಟ್ರೈಲರ್ ಇವಾಗ ತಾನೇ ನೋಡಿದೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ಸ್ ಜಾತ್ರೆ. ನಿಜವಾಗ್ಲೂ ಈ ಸಿನಿಮಾ ಜಾತ್ರೆನೆ. ಅಂದ್ರೆ ಆ ಬ್ಲಡ್, ಆ ಕಲರ್ಸು, ಆ ಸೆಟ್ಸು, ಆ ಡೈಲಾಗ್ಸು, ಆ ಹೀರೋಯಿನ್ ಓವರ್ ಆಕ್ಷನ್ನು, ಓಕೆ ಆ ಡೈಲಾಗ್ಸ್ ಇವೆಲ್ಲ ನೋಡ್ತಾರೆ ಕಂಪ್ಲೀಟ್ಲಿ. ಓಕೆ ಇದೊಂದು ಜಾತ್ರೆ ಸಿನಿಮಾ, ಲೆಟ್ಸ್ ಓಕೆ ಅಂತ ಅನಿಸಿದೆ. ಮಾರ್ಟಿನ್ಗಿಂತ ಬೆಟರ್ ಆಗಿದ್ರೆ ಓಕೆ ಅಂತ ಅನಿಸಿದೆ ನನಗೀಗ. ಪ್ರೇಮ್ ಅವರು ಜೋಗ ಹೆಸರು ಹೇಳ್ಕೊಂಡು ಇನ್ನೂ ಒಂದು 10 ವರ್ಷ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ. ಅಲ್ಲ ಗುರು, ನನ್ನ ವಯಸ್ಸಿಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಇಂಡಸ್ಟ್ರಿಯಲ್ಲಿ. ಓಕೆ ಅಷ್ಟು ಸಿನಿಮಾ ನೋಡಿದಿರಾ, ಅಷ್ಟು ಗೊತ್ತು ನಿಮಗೆ. ನನ್ಗೆ ಏನು ಗೊತ್ತು ಫಸ್ಟ್ ಆಫ್ ಆಲ್, ನಿಮ್ಗೆ ಗೊತ್ತಿಲ್ಲ ಆಡಿಯನ್ಸ್ಗೆ ಇವಾಗ ಏನು ಬೇಕು. ನಾವು ಔಟ್ಡೇಟೆಡ್ ಆಗ್ತಾ ಇದ್ದೀವಿ. ಇವಾಗ ಬೇಕಿರೋ ಸಿನಿಮಾಗಳು ಯಾವುದು? ಇವಾಗಲೂ ಅದೇ ಮಚ್ಚು, ತುಕ್ಕಿಡಿದಿರೋ ಮಚ್ಚು, ಅದೇ ಲವ್ ಟ್ರ್ಯಾಕು, ಆ ಇನೋಸೆಂಟ್ ಹೀರೋ ಮತ್ತೆ ರೌಡಿ ಆಗ್ತಾನೆ. ಈ ಕಥೆಗಳು ಇವಾಗ ಎಷ್ಟು ದಿನ ಮಾಡ್ತೀರಾ? ಸಿಂಪಲ್ ಆಸ್ಕಿಂಗ್. ಓಕೆ ಆ್ಯಂಡ್ ಇದರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ಇಷ್ಟು ಜನನ ಒಗ್ಗೂಡಿಸಿದ್ರು. ಅದರಲ್ಲೂ ಕೆ ವಿ ಎಂ ಪ್ರೊಡಕ್ಷನ್ ಒಪ್ಪಿಸಿ ಧ್ರುವ ಸರ್ಜಾ, ಸಂಜಯ್ ದತ್ತು, ರವಿಚಂದ್ರನ್, ರಮೇಶ್ ಅವರು, ಇವರೆಲ್ಲ ಸಾಕಾಗಲ್ಲ ಅಂತ ಸುದೀಪ್ ಅವ್ರನ್ನೂ ಹಾಕೊಂಡಿದ್ದಾರೆ. ಈ ಸುದೀಪ್ ಅವರು ಬಿಲ್ಲ ರಂಗ ಭಾಷೆ ಬಿಟ್ಟು ಬೇರೆ ಎಲ್ಲ ಸಿನಿಮಾಗಳು ಮಾಡ್ತಾರೆ. ಮ್ಯಾಕ್ಸು, ಮೋಟ್ರು, ಮೀಟ್ರು, ಮಾರ್ಕೋ, ಬಿಗ್ ಬಾಸು, ಕ್ರಿಕೆಟ್ ಎಲ್ಲ ಮಾಡ್ತಾರೆ ಬಿಲ್ಲ ರಂಗ ಭಾಷೆ ಬಿಟ್ಟು. ವಿಕ್ರಾಂತ್ ರೋಣ ನನ್ಗೆ ಅಷ್ಟು ಮಜಾ ಕೊಡ್ಲಿಲ್ಲ ಅಂದ್ರೂ ಇಟ್ಸ್ ಅ ವೆರಿ ವೆಲ್ ಮೇಡ್ ಫಿಲ್ಮ್. ಸೊ ಅಂಥ ಸಿನಿಮಾಗಳು ಹೊರಗಡೆ ಹೋದ್ರೆ ನಮಗೂ ಪ್ರೌಡ್ ಆಗುತ್ತೆ. ಇಂಥ ಕ್ವಾಲಿಟಿ ಸಿನಿಮಾಗಳು ಕೊಡ್ತಾ ಇದೀವಿ ಕನ್ನಡ ಇಂಡಸ್ಟ್ರಿಯಿಂದ ಅಂತ ಅಂದ್ಬಿಟ್ಟು. ಸೊ ಬಿಲ್ಲ ರಂಗ ಭಾಷೆ ಮಾಡಿ ಅಂದರೆ ನೀವು ಮಾರ್ಕೋ, ಮ್ಯಾಕ್ಸು ಮಾಡ್ಕೊಂಡಿದ್ದೀರಾ. ಓಕೆ ಮ್ಯಾಕ್ಸ್ ವಾಸ್ ಗುಡ್, ಮಾರ್ಕು ನಮಸ್ಕಾರ. ಬಟ್ ಕೆ ಡಿ ಬಂದರೆ ತುಂಬ ಆರ್ಟಿಫಿಷಿಯಲ್ ಆಗಿದೆ ಟ್ರೈಲರು. ಅಷ್ಟೇನು ಮಜಾ ಕೊಡ್ತಿಲ್ಲ. ಆ್ಯಂಡ್ ಔಟ್ಡೇಟೆಡ್ ಕತೆ, ಔಟ್ಡೇಟೆಡ್ ಥಿಂಗ್ಸ್ ಅಂತ ಅನಿಸ್ತಿದೆ. ಸೊ ನೋಡಬೇಕು ಏನಿರುತ್ತೆ ಅಂತ ಅಂದ್ಬಿಟ್ಟು. 30th ರಿಲೀಸ್ ಈ ಸಿನಿಮಾ. ಸೊ ನಿಮ್ಗೇನು ಅನಿಸ್ತು? ನಿಮ್ಗೇನು ಇಷ್ಟ ಆಯ್ತಾ? ಅಫ್ಕೋರ್ಸ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಹೇಳಿ, ಜೆನ್ಯೂನ್ ಆಗಿ ಹೇಳಿ. ಓಕೆ ನನ್ಗನ್ಸುತ್ತೆ ಫ್ಯಾನ್ಸ್ ಇದನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಆಗದೆ ಇರೋ ಒಂದು ಲೆವೆಲ್ಗೆ ಧ್ರುವ ಸರ್ಜಾ ಹೋಗ್ತಾರೆ ಅಂತ ಅನ್ಸುತ್ತೆ. ಇನ್ನು ಮಾರ್ಟಿನ್ ಪೌರುನ ಯಾವ ಫ್ಯಾನ್ ಡಿಫೆಂಡ್ ಮಾಡ್ಕೊಳ್ಳೋದು ನಾನು ನೋಡೇ ಇಲ್ಲ. ಗ್ರೇಟ್ ಫಿಲ್ಮ್ ಗುರು ನೀನು ಮಾತಾಡ್ತಾ ಇದೆಯಾ, ಈ ಥರ ಯಾರು ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ದಟ್ಸ್ ಬ್ಯಾಡ್ ಫಿಲ್ಮ್ಸ್. ಓಕೆ ಇನ್ನೂ 2-3 ಫಿಲ್ಮ್ಸ್ ಈ ಥರನೇ ಬಂದರೆ ದೆನ್ ಗಾನ್ ಕೇಸ್ ನನ್ನ ಪ್ರಕಾರ. ಸೊ ನಾನು ಯೂಟ್ಯೂಬ್ ಶುರು ಮಾಡೋಣ ಅಂತ 1 ವರ್ಷದಿಂದ ಕಾಯ್ತಿದ್ದೆ. ಬಟ್ ಈ ವಿಡಿಯೋದಿಂದ ಶುರು ಮಾಡ್ತೀನಿ ಅಂತ ನಾನು ಡೆಫಿನೆಟ್ಲಿ ಅಂದ್ಕೊಂಡಿದ್ದಿಲ್ಲ. ಸೊ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ರಾಗ್ ಏನು ಅನ್ಸುತ್ತೋ ಅದು ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ಸಿಗಾ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನಿಸ್ತು ಅನ್ನೋದನ್ನು ಹೇಳಿ ಫಸ್ಟ್. ಥ್ಯಾಂಕ್ ಯು, ಬಾಯ್.